ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಇವತ್ತು ಶಾಸಕರ ಜೊತೆ 1-to-1 ಸಭೆ ನಡೆಸಿದ್ದಾರೆ. ಇದೇ ವೇಳೆ ಬಿಆರ್ ಪಾಟೀಲ್ ಅವರ ಜೊತೆ ಕೂಡ ಸಭೆ ನಡೆಸಿದರು. ಬಿಆರ್ ಪಾಟೀಲ್ ಅವರ ಜೊತೆಗೆ ನಡೆಸಿದಂತಹ ಚರ್ಚೆ ಈಗ ಅಂತ್ಯ ಆಗಿದೆ. ಶಾಸಕ ಬಿಆರ್ ಪಾಟೀಲ್ ಅವರ ಜೊತೆ 1-to-1 ಚರ್ಚೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿತ್ತು. ಸಭೆ ಮುಕ್ತಾಯ ಆಗಿದೆ. ಇನ್ನು ಬಿಆರ್ ಪಾಟೀಲ್ ಅವರ ಜೊತೆಯಲ್ಲಿ ಒಟ್ಟು 35 ನಿಮಿಷಗಳ ಕಾಲ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ. ಇನ್ನು ಬಿಆರ್ ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿದ್ದಂತಹ ಗಂಭೀರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೇಳಿದ್ದಾರೆ ಸುರ್ಜೇವಾಲಾ. ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡೋದಕ್ಕೆ ಕಾರಣ ಏನಾಯಿತು, ಅದರಲ್ಲೂ ಭ್ರಷ್ಟಾಚಾರದ ಒಂದು ಆರೋಪ ಮಾಡಿ ರಾಜ್ಯ ಸರ್ಕಾರ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ ಯಾಕೆ, ಈ ಆರೋಪದ ಹಿಂದೆ ಎಷ್ಟು ಹುರುಳಿದೆ, ಎಷ್ಟು ಸತ್ಯ ಇದೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಮಾಹಿತಿ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ರೀತಿಯ ಒಂದು ಹೇಳಿಕೆಗಳಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ, ವಿಪಕ್ಷಗಳಿಗೆ ನೀವೇ ಅಸ್ತ್ರ ಕೊಡ್ತಾ ಇದ್ದೀರಿ ಅವರ ಕೈಗೆ ಅಂತ ಸುರ್ಜೇವಾಲಾ ಅವರು ಕಿಡಿಕಾರಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಬಿಆರ್ ಪಾಟೀಲ್ ಅವರ ಜೊತೆ 1-to-1 ಸಭೆ ನಡೆಸಿದ್ರು. ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಕಾರಣ ಏನಾಯಿತು, ಅದೇ ರೀತಿಯಾಗಿ ಅನುದಾನದ ಕೊರತೆ ಏನಾದರೂ ಇದೆಯಾ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಈ ರೀತಿಯ ಒಂದು ಹೇಳಿಕೆಗಳು, ಈ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಕಾಂಗ್ರೆಸ್ ಯಶಸ್ವಿ ಆಗತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ರೀತಿಯ ಹೇಳಿಕೆಗಳಿಂದಾಗಿ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಾಕಷ್ಟು ಮುಜುಗರ ಆಯಿತು. ವಿಪಕ್ಷಗಳಿಗೆ ಹೋರಾಟ ಮಾಡೋದಕ್ಕೆ ಒಂದು ಪ್ರಬಲ ಅಸ್ತ್ರ ಅವರ ಕೈಗೆ ಕೊಟ್ಟಂತಾಯಿತು. ಈಗ ಈ ರೀತಿಯ ಒಂದು ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ನಿರ್ದೇಶನ ಕೊಟ್ಟು ಶಾಸಕರ ಜೊತೆ 1-to-1 ಸಭೆ ಮಾಡಿ ಅವರ ಒಂದು ಸಮಸ್ಯೆಗಳು, ಕುಂದು ಕೊರತೆಗಳು ಏನಿದೆ ಅದನ್ನು ಒಂದು ತಿಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿ ಅಂತ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದರು. ಇದೇ ಕಾರಣಕ್ಕಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದರು. ಎಲ್ಲರನ್ನ 1-to-1 ಮಾತನಾಡಿಸಿದ್ದಾರೆ. ಇನ್ನು ಸುರ್ಜೇವಾಲಾ ಅವರ ಜೊತೆ ದೀರ್ಘವಾದಂತಹ ಚರ್ಚೆ ಆಯಿತು ಅಂತ ಬಿಆರ್ ಪಾಟೀಲ್ ಅವರು ಹೇಳಿದ್ದಾರೆ. ನಾನು ಏನು ಹೇಳಬೇಕಾಗಿತ್ತು ಅದೆಲ್ಲವನ್ನು ಕೂಡ ಹೇಳಿದ್ದೀನಿ. ಸುರ್ಜೇವಾಲಾ ಅವರ ಭೇಟಿ ನಂತರ ಬಿಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರು ನೋಟ್ ಮಾಡಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ ಅಂತ ಬಿಆರ್ ಪಾಟೀಲ್ ಅವರು ಹೇಳಿದ್ದಾರೆ. ನಾನು ಏನು ಹೇಳಬೇಕಾಗಿತ್ತು ಹೇಳಿದ್ದೀನಿ, ನಾನು ಏನೇನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ನಮ್ಮ ನಾಯಕರು ನೋಟ್ ಮಾಡಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ಗೆ ಮುಂದಿನ ನಿರ್ಧಾರ ಬಿಟ್ಟಿದ್ದು, ಅವರೇನು ನಿರ್ಧಾರ ಕೈಗೊಳ್ಳುತ್ತಾರೆ ಅದನ್ನು ನೋಡೋಣ ಅಂತ ಬಿಆರ್ ಪಾಟೀಲ್ ಅವರು ಈ ಸಭೆ ಬಳಿಕ ಮಾತನಾಡಿರುವಂಥದ್ದು. ನನಗೆ ಹೈಕಮಾಂಡ್ಲಿಂದ ನೀವೇ ಜಗಾಡ್ತಿರಲ್ರಿ, ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟಿದ್ದು. ನನಗೆ ಹೈಕಮಾಂಡ್ಲಿಂದ ನೀವೇ ಜಗಾಡ್ತಿರಲ್ರಿ, ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ಇನ್ನು ತಮ್ಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಅವರು ಎಲ್ಲ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ನಾನು ಸಿಎಂ ಹಾಗೂ ಡಿಸಿಎಂ ಸಚಿವರ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಮನೆ ಹಂಚಿಕೆ ಮಾಡೋದ್ರಲ್ಲಿ ಹಣ ಪಡೆದಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ನಾನು ನನ್ನ ಆಳಂದ ಕ್ಷೇತ್ರಕ್ಕೆ 2,000 ಮನೆಗಳನ್ನು ಕೇಳಿದ್ದೆ. ನನ್ನ ಕ್ಷೇತ್ರಕ್ಕೂ ಕೂಡ 2,000 ಮನೆಗಳನ್ನು ಅಲಾಟ್ ಮಾಡಿಕೊಡಿ ಅಂತ ಹೇಳಿದ್ದೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನೆಗಳನ್ನು ಅಲಾಟ್ ಮಾಡಲಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರತಿ ಮನೆಗೆ 5,000ರಿಂದ 25,000ದವರೆಗೆ ಹಣ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿಗಳು ನನ್ನ ಗಮನಕ್ಕೆ ತಂದಿದ್ರು.
ಇನ್ನು ಇದೇ ಕಾರಣಕ್ಕಾಗಿ ನಾನು ಮಾತನಾಡಿದ್ದೆ. ಆದರೆ ಆಡಿಯೋ ಏನಿದೆ ಆ ಆಡಿಯೋ ನಾನು ಬಿಡುಗಡೆ ಮಾಡಿಲ್ಲ, ಆ ಆಡಿಯೋದಲ್ಲಿ ಇರುವಂಥದ್ದು ನನ್ನದೇ ಧ್ವನಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಕೂಡ ನಾನು CM DCMಗೆ ಹೇಳಿದ್ದೀನಿ, ಸುರ್ಜೇವಾಲಾ ಅವರಿಗೂ ಕೂಡ ವರದಿ ಒಪ್ಪಿಸಿದ್ದೀನಿ ಅಂತ BR ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ವಿಪಕ್ಷಗಳ ಕೈಗೆ ಇದೊಂದು ಪ್ರಬಲ ಅಸ್ತ್ರ ಆಗಿತ್ತು BR ಪಾಟೀಲ್ ಅವರ ಹೇಳಿಕೆ. ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದರೂ ಕೂಡ ಸಾಕಷ್ಟು ಮುಜುಗರಕ್ಕೆ ಒಳಗಾಗಬೇಕಾಗಿ ಬಂತು. ಅದೇ ರೀತಿಯಾಗಿ ವಿಪಕ್ಷಗಳು ಪ್ರತಿಭಟನೆಗೂ ಕೂಡ ಮುಂದಾಗುವಂತಹ ಎಚ್ಚರಿಕೆ ಕೊಟ್ಟವು. ಈಗ ಒಂದು ಸಭೆ ನಡೆದಿದೆ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿ. ಈ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, BR ಪಾಟೀಲ್ ಅವರು ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೇನು ಅಂತ? ಸಂತೋಷ್, BR ಪಾಟೀಲ್ ಅವರು ಆಡಿಯೋ ಏನು ವೈರಲ್ ಆಗಿತ್ತು ಅದು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನು ತಂದಿಟ್ಟಿತ್ತು. ಇದರಿಂದ ರಾಷ್ಟ್ರೀಯ ನಾಯಕರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಿದ್ರು. ಯಾಕೆಂದರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಇದನ್ನು ಸರಿಪಡಿಸಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳು ಇದನ್ನು ಕೈಗೆತ್ಕೊಳ್ಬಹುದು, ಜೊತೆಗೆ ಆ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಥ್ರೆಟ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿತ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಬೆಂಗಳೂರಿಗೆ ಹೋಗಿ ನೀವು ಶಾಸಕರ ಜೊತೆ 1-to-1 ಸಭೆಯನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಪಡಿಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಸೊ ಆ ಕಾರಣಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು KPCC ಕಚೇರಿಗೆ ಬಂದಿದ್ದಾರೆ. ಈಗಾಗಲೇ ಶಾಸಕರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಆಳಂದ ಕ್ಷೇತ್ರದ ಶಾಸಕರಾಗಿರುವಂಥ BR ಪಾಟೀಲ್ ಅವರ ಜೊತೆ ಅವರು ಮಾತುಕತೆಯನ್ನು ನಡೆಸಿದ್ರು. ಸುಮಾರು 25 ನಿಮಿಷಗಳ ಕಾಲ ಅವರ ಜೊತೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ BR ಪಾಟೀಲ್ ತಾವು ಯಾವ ವಿಚಾರವನ್ನ ಓಕೆ, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು BR ಪಾಟೀಲ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರಿಗೆ ಒಂದು ವರದಿ ಒಪ್ಪಿಸಿದ್ದಾರೆ. ಸುರ್ಜೇವಾಲಾ ಅವರು ಈ ವರದಿಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಇಡ್ತಾರೆ. ಇದಕ್ಕೇನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬರಲಿದ್ದಾರೆ. ಇನ್ನು ಮತ್ತೊಂದೆಡೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಿದ್ದಂತೂ ಸುಳ್ಳಲ್ಲ. ಈಗಲೂ ಕೂಡ BR ಪಾಟೀಲ್ ಅವರು ಈ ವಿಚಾರ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ವಿಪಕ್ಷಗಳು ಯಾವ ರೀತಿ ಪ್ರತಿಭಟನೆಗೆ ಮುಂದಾಗುತ್ತೆ ನೋಡಬೇಕಾಗುತ್ತೆ.